ಮನೆ ನೋಡ್ರೆ ಅರಮನೆಗಳು. ಈ ಪರಿಸ್ಥಿತಿ ಇವತ್ತು ಬಂದವ. ಇಂಥ ಪ್ರಸಂಗದಲ್ಲ ನಮ್ಮ ಮೀನಾಕ್ಷಿ ಬಾಳೆಯವರು ಮಾತುಗಳನ್ನು ಮಾತಾಡಿದ್ದು ನಾವು ಇಲ್ಲಿ ಗಮನಿಸಬೇಕಾಗ್ಯದ. ಪರಿಷತ್ತು ಇಂದು ಕನ್ನಡ ವಿರೋಧಿಗಳ ಕೈಯಲ್ಲಿದೆ. ಇದು ಭಾಳ ನೋವಿಂದ ಹೇಳ್ತಾ ಇದ್ದಾರೆ. ಕನ್ನಡ ವಿರೋಧ ಯಾರು ಮಾಡ್ತಾರೆ? ಕನ್ನಡ ಬೆಳೆಸ್ಬೇಕನ್ನೋ ಅವ್ರು ಇಲ್ಲಿಲ್ಲ, ಕನ್ನಡ ವಿರೋಧಿಗಳ ಕೈಯಲ್ಲಿದೆ. ಪರಿಷತ್ತಿನ ಬಿಕ್ಕಟ್ಟು ಕನ್ನಡ ಭಾಷೆ ಅಳಿವು ಉಳಿನ ಪ್ರಶ್ನೆ ಆಗಿದೆ. ಈ ಪರಿಷತ್ತಿನ ಬಿಕ್ಕಟ್ಟಿನಿಂದಾಗ ಕನ್ನಡ ಉಳಿತಿದ್ದು ಇಲ್ಲೋ ಅನ್ನೋದು ಅದು ಸಹ ಪ್ರಶ್ನೆ ಆಗಿದೆ. ಇವತ್ತು ಕನ್ನಡವನ್ನು ಉಳಿಸಿ ಬೆಳೆಸುವಂಥವ್ರು ಇವರೆಲ್ಲ ಅನ್ನುವಂಥ ಪ್ರಶ್ನೆ ಮೂಡಿಸ್ಲಿಕ್ಕೆ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಕಸಾಪ ಇತಿಹಾಸದಲ್ಲೇ ಪ್ರಸಕ್ತ ಅಧ್ಯಕ್ಷರ ಅವಧಿ ಕರಾಳ ಯುಗ ಎಂದು ದಾಖಲಾಗಬೇಕು. ಇವ್ರು ಏನಿದ್ದಾರೆ ಮಹೇಶ್ ಜೋಶಿ ಅವರಿಗೆ, ಇವರ ಒಂದು ಸಮಯ ಏನೈತಿ ಇದು ಕರಾಳ ಯುಗ ಆಗಬೇಕು ಅಂತ. ಯಾಕಂದರೆ ಪೂರ್ತಿಯಾಗಿ ಅದರ ನೈತಿಕತೆ ಅಧಪತನಕ್ಕಾಗ್ಯದ, ಅಧಪತನ ಹಾದಿ ಹೇಳೋದ. ಹೀಗಾಗಿ ಈ ದಿಶೆಯಲ್ಲಿ ಮಹೇಶ್ ಜೋಶಿ ಅವರು ದೊಡ್ಡ ಕೊಡುಗೆ ಕೊಟ್ಟರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಅನ್ನುವಂಥ ಮಾತು ಹೇಳ್ತಾ ಅತ್ಯಂತ ನೋವಿಂದ ಹೇಳ್ತಾ ಇದ್ದಾರೆ. ಇಂಥ ಚುನಾವಣೆಗಳು ಬೇಕಾ, ಚುನಾವಣೆಗಳು ಬೇಕಾ ಅನ್ನೋಂಥ ಪ್ರಶ್ನೆ ನಾವು ಮಾಡಬೇಕಾಗಿದೆ. ಮೀನಾಕ್ಷಿ ಬಾಳೆಯವರಂಥ ನೋವು ಉಳ್ಳಂಥ ನೋವು ಇರುವಂಥ ಅನೇಕ ವ್ಯಕ್ತಿಗಳಿದ್ದಾರೆ. ಆದರೆ ಅವ್ರ ಶಕ್ತಿ ಸಾಲದಿಲ್ಲ. ಯಾಕೆಂದರೆ ಇವ್ರದ್ದು ಏನಿದು ಒಂದು ಪೇಪರ್ ಸ್ಟೇಟ್ಮೆಂಟ್ ಆಗಿ ಹೋಗ್ತದೆ ವಿನ ಆ ಮೂಲ ವ್ಯಕ್ತಿ ಇದೆಯಲ್ಲ ಮಹೇಶ್ ಜೋಶಿ ಅಂತ ಭಂಡರಿಗೆ ಇಲ್ಲೇ ಈ ಮಾತನ್ನು ಬಳಸಬೇಕಾಗ್ತದೆ. ಅವ್ರು ಯಾವುದಕ್ಕೂ ಹಿಂದೆ ಮುಂದೆ ನೋಡುವಂಥ ಮಂದಿಲ್ಲ. ನಮಗೆ ಅಧಿಕಾರಿಗಳು ಸಾಕು ತಮ್ಮ ಪ್ರವೃತ್ತಿ ಅವ್ರು ಕಾಣ್ತಾರೆ. ಅವರು ಈಗಾಗಲೇ ಇವ್ರು ಟೀಕೆ ಮಾಡೋದು ಈಗಾಗಲೇ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಅದನ್ನು ಎದುರಿಸಿ ಗೆದ್ದು ತೋರಿಸ್ರು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ನಾವು ಸಜ್ಜನದ್ದು ಇನ್ನೂ ಪೋಸ್ಟ್ ಕೊಡ್ತಾ ಇರ್ತಾರೆ. ಆದರೆ ಅನ್ನೋದು ಅವ್ರು ನಡೆದು ಖರೆ ಅಂತೇಳಿ ಅವ್ರ ವಿರೋಧಿಗಳೆಲ್ಲ ಇವತ್ತು ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯನವರಾಗಿರ್ಬೋದು, ಈಗ ಮೀನಾಕ್ಷಿ ಬಾಳೆಯವರಾಗಿರ್ಬೋದು, ಇಂಥ ಅನೇಕರೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಜೊತೆಗಿದ್ದವ್ರು ಯಾರಪ್ಪ ಅಂದ್ರೆ ಕನ್ನಡವನ್ನು, ಕನ್ನಡ ಸಾಹಿತ್ಯವನ್ನು, ಭಾಷೆಯನ್ನು ಒಂದು ದಂಧೆ ರೂಪದಲ್ಲಿ ಉಪಯೋಗ ಮಾಡೋರು ಅನ್ನೋದು ಮಾತ್ರ ಅಷ್ಟೇ ಸರಿ ಅಥವಾ ಕರೆ ಐತಿ ಅಂತ ಹೇಳ್ತಾ, ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹೇಶ್ ಜೋಶಿಯವರ ಇವತ್ತಿನ ಸ್ಥಿತಿ ಗತಿ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದಿನ ದಿನಗಳು ಏನು ಆದಾವು ಅನ್ನೋ ಸಹಿತ ನಾವು ಎಚ್ಚರಿಕೆ ನೋಡಬೇಕಾಗಿತ್ತು ಹೇಳ್ತಾ, ಮೀನಾಕ್ಷಿ ಬಾಳೆಯವರ ಮಾತುಗಳನ್ನು ಮತ್ತು ಮೆರಕಾಗ್ತಾ, ಇದು ನಿಜವಾಗಿಯೂ ಅವ್ರ ನೋವಿನಿಂದ ಹೇಳಂಥ ಮಾತದ. ಇದರ ಬಗ್ಗೆ ನೀವು ಚಿಂತನೆ ಮಾಡಿರಿ. ನಿಜವಾದ ಸಾಹಿತಿಗಳು ಎಲ್ಲರೂ ಕೂಡ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬದಲಾಯಿಸುವ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ, ಅದರ ಜೊತೆಗೆ H16 ನ್ಯೂಸ್ ಸಹ ನಿಮ್ಮೊಂದಿಗೆ, ಅದರ ಹೇ ಸಿದ್ದರಾಮ ನ್ಯೂಸ್ ಕೂಡ ನಿಮ್ಮೊಂದಿಗೆ ಇದೆ ಅನ್ನುವಂಥ ಮತ್ತೊಂದು ಮಾತು ಮತ್ತೆ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ ಸತ್ಯದ ಕೈಗೊಂಡು ವಂದನೆಗಳು.